हाँ। नारायणं निखिलपूर्णगुणैकदेहं निर्दोषमप्यतमखिलैषु वाक्यैः अस्योद्भवादिदमशेषविशेषतोऽपि वन्द्यं सदा प्रियतं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। तपस्वाध्यायशुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 8ನೇ ಅಧ್ಯಾಯದ 16ನೇ ಶ್ಲೋಕ ಆಗಬೇಕಿದೆ. ಆ ಬ್ರಹ್ಮಭವನಾಲ್ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಭೂರ್ಲೋಕ ಭೂರ್ಲೋಕ ಸ್ವರ್ಲೋಕ ಜನೋಲೋಕ ತಪೋಲೋಕ ಈ ರೀತಿ ಸತ್ಯಲೋಕದ ತನಕ, ಸತ್ಯಲೋಕವೇ ಬ್ರಹ್ಮಲೋಕ, ಚತುರ್ಮುಖ ಬ್ರಹ್ಮಲೋಕ. ಈ ಬ್ರಹ್ಮಲೋಕದಿಂದ ಕೆಳಗಿನ ಲೋಕವನ್ನು ಯಾರ್ಯಾರು ಹೊಂದುತ್ತಾರೋ ಅವರಿಗೆ ಮತ್ತೆ ಪುನರ್ಜನ್ಮ ಅನ್ನುವಂಥದ್ದು ಇದೇ ಅರ್ಜುನ. ಆದರೆ ಮಾಮುಪೇತ್ಯತು ಪುನರ್ಜನ್ಮನ ವಿದ್ಯತೆ, ನನ್ನನ್ನು ಹೊಂದಿದವರಿಗೆ ಪುನರ್ಜನ್ಮ ಮತ್ತೆ ಇಲ್ಲ ಅಂತ ಕೃಷ್ಣ ಇದರಲ್ಲಿ ಹೇಳಿದ. ತಾತ್ಪರ್ಯ ನೆನೆ ಕೇಳಿದ್ವಿ. ಇದರ ಅರ್ಥವನ್ನು ಬರ್ಕೊಳ್ಳಿ. ಅರ್ಜುನ, ಎಲೈ ಅರ್ಜುನನೇ, ಅರ್ಜುನ ಎಲೈ ಅರ್ಜುನನೇ, ಆ ಬ್ರಹ್ಮಭವನಾತ್, ಆ ಬ್ರಹ್ಮಭವನಾತ್ ಚತುರ್ಮುಖ ಬ್ರಹ್ಮನ ಲೋಕವನ್ನ ಆರಂಭಿಸಿ, ಚತುರ್ಮುಖ ಬ್ರಹ್ಮನ ಲೋಕವನ್ನ ಆರಂಭಿಸಿ, ಭವನಾತ್ ಬ್ರಹ್ಮನ ಸ್ಥಾನವನ್ನ ಲೋಕವನ್ನ ಆರಂಭಿಸಿ, ತೊಂದರೆ ಇಲ್ಲ, ಲೋಕಾಹ ಅದರ ಕೆಳಗಿನ ಲೋಕಗಳಿಗೆ ಹೋದ ಜೀವರು, ಅದರ ಕೆಳಗಿನ ಲೋಕಗಳಿಗೆ ಹೋದ ಜೀವರು, ಪುನರಾವರ್ತಿನಃ ಪುನರಾವರ್ತಿನಃ ಪುನಃ ಭೂಮಿಗೆ ಬಂದು ಜನ್ಮ ಪಡೆಯುವರು, ಪುನಃ ಭೂಮಿಗೆ ಬಂದು ಜನ್ಮ ಪಡೆಯುವರು. ತು ಆದರೆ, ತು ಆದರೆ, ಕೌಂತೇಯ ಎಲೈ ಕುಂತಿ ಪುತ್ರನೇ, ಕೌಂತೇಯ ಎಲೈ ಕುಂತಿ ಪುತ್ರನೇ, ಮಾಂ ಉಪೇತ್ಯ ನನ್ನನ್ನು ಹೊಂದಿದವರಿಗೆ, ಮಾಮುಪೇತ್ಯ ನನ್ನನ್ನು ಹೊಂದಿದವರಿಗೆ,
ಪುನರ್ಜನ್ಮ ಮತ್ತೆ ಹುಟ್ಟುವುದು, ಪುನರ್ಜನ್ಮ ಮತ್ತೆ ಹುಟ್ಟುವುದು, ನ ವಿದ್ಯತೆ ಇರುವುದಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ನ ವಿದ್ಯತೆ ಹೊಂದುವುದಿಲ್ಲ. ಆಚಾರ್ಯ, ಅಂದ್ರೆ ನೀವು ಹೇಳಿದ್ದು ಬ್ರಹ್ಮಲೋಕ ಮತ್ತೆ ವಿಷ್ಣು ಇವರಿಬ್ಬರದಕ್ಕೆ ಯಾರು ಸಾಧಿಸ್ತಾರೋ ಅವ್ರಿಗೆ ಪುನರ್ಜನ್ಮ ಇರೋದಿಲ್ಲ, ಮಿಕ್ಕಿದ್ದೆಲ್ಲ ಲೋಕಕ್ಕೂ ಪುನರ್ಜನ್ಮ ಇದೆ. ಹೌದು ಹೌದು. ಅದರ ಬ್ರಹ್ಮಲೋಕದ ಕೆಳಗಿನ ಎಲ್ಲಾ ಲೋಕಗಳಿಗೂ ಹೋದವರು ಮತ್ತೆ ಹುಟ್ಟುತ್ತಾರೆ ಭೂಮಿಯಲ್ಲಿ. ಬ್ರಹ್ಮಲೋಕಕ್ಕೂ ಹೋದವರು ಮತ್ತೆ ಹುಟ್ಟೋದಿಲ್ಲ. ಅಲ್ಲಿ ಏನೇ ಹೇಳಿದೆ, ಅಲ್ಲಿ ಏನೇ ಸಾಧನೆಯನ್ನ ಮಾಡಿ ಪರಮಾತ್ಮನ ಸರಿಯಾಗಿ ತಿಳ್ಕೊಂಡು ಬ್ರಹ್ಮದೇವರ ಒಂದು ಉಪದೇಶದಿಂದಾಗಿ ಅವರು ಮತ್ತೆ ಮೇಲಿನ ಲೋಕಕ್ಕೆ ಹೋಗ್ತಾರೆ. ಮೇಲಿನ ಲೋಕಕ್ಕೆ ಹೋಗ್ತಾರೆ. ನಂಗೆ ನಿನ್ನೆ ಕ್ಲಾಸ್ ಮಿಸ್ ಆಯ್ತು, ಅದರಿಂದ ಸಾರಿ. ಥ್ಯಾಂಕ್ ಯು. ಸರಿ, ಮುಂದೆ ಹೋಗೋಣ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋರಾತ್ರವಿದೋ ಜನಾಃ. ನಿಜವಾಗ್ಲೂ ಕೂಡ ಅಹೋರಾತ್ರಿಗಳನ್ನ ತಿಳಿದವರು ಯಾರು? ಏನಿದು ಅಹೋರಾತ್ರಿ? ಅಹಹ ರಾತ್ರಿ ಎರಡು ಅಂತ ಅರ್ಥ, ಹಗಲು ಮತ್ತೆ ರಾತ್ರಿ. ನಾವೆಲ್ಲ ಏನ್ ತಿಳ್ಕೋತೇವೆ ಅಂತಂದ್ರೆ ಅಹೋರಾತ್ರಿ ಎಲ್ಲ ಕುಳಿತು ಜಾಗರಣೆ ಮಾಡಿದರು ಅಂದ್ರೆ ಏನು? ರಾತ್ರಿ ಒಂದು 9 ಗಂಟೆನೋ 10 ಗಂಟೆಗೆ ಕುಳಿತು ಬೆಳಗಾಗೋ ತನಕ ಜಾಗರಣೆ ಮಾಡಿದರು ಅಂತ ಅಷ್ಟೇ ಗೊತ್ತಾಗತ್ತೆ ನಮಗೆ. ಅಹೋರಾತ್ರಿ ಅಂದ್ರೆ ಬೆಳಿಗ್ಗೆಯಿಂದ ಕುಳಿತು ಸೂರ್ಯೋದಯದಿಂದ ಆರಂಭಿಸಿ ಮರದಿನ ಸೂರ್ಯೋದಯ ತನಕ, ಅದು ಅಹೋರಾತ್ರಿ ಅಂತ ಅರ್ಥ. ರಾತ್ರಿನೂ ಕಳಿಬೇಕು ಸಂಪೂರ್ಣವಾಗಿ, ಹಗಲು ಕಳಿಬೇಕು, ಆವಾಗ ಅಹೋರಾತ್ರಿ ಜಾಗರಣೆ ಮಾಡಿದರು ಅನ್ನೋದು ಸರಿ. ಇಲ್ಲಿ ಯಾರು ಅಂತಂದ್ರೆ ಅಹೋರಾತ್ರಿಗಳನ್ನ ತಿಳಿದವರು ಯಾರು ಗೊತ್ತಾ? ಅಂದ್ರೆ ಈಗ ನೋಡಿ, ಥಟ್ಟಂತಾನೆ ಇಲ್ಲಿ ಅಹೋರಾತ್ರಿಗಳದ್ದು ಯಾಕೆ ಬಂತು? ಪರಮಾತ್ಮನ ಹೊಂದುತ್ತಾರೆ, ಬ್ರಹ್ಮಲೋಕನ ಹೊಂದಿದವರು ಜನ್ಮ ಇಲ್ಲ, ಸರಿ. ಅದರ ಕೆಳಗಿನ ಲೋಕವನ್ನು ಹೊಂದಿದವರು ಜನ್ಮ ಇದೆ, ಪುನರ್ಜನ್ಮ ಇದೆ, ಸರಿ, ಪೂರ್ಣ. ಅವೆಲ್ಲ ಶ್ರೇಷ್ಠವಾದದ್ದು ಲೋಕಗಳು, ಇದೆಲ್ಲ ಅದಕ್ಕಿಂತ ಕಡಿಮೆಯ ಒಂದು ಲೋಕಗಳು. ಆದ್ದರಿಂದಾಗಿ ಅಲ್ಲಿ ಹೊಂದಿದಂತಹ ಜನ ಮತ್ತೆ ಪುನರ್ಜನ್ಮ ಹೊಂದುತ್ತಾರೆ, ಸರಿ. ಈ ಅಹೋರಾತ್ರಿಗಳು ಯಾಕೆ ಬಂತು ಅಂತಂದ್ರೆ, ಇಲ್ಲಿ ಬರೀ ನನ್ನನ್ನ ಸುಮ್ಮನೆ ಇವನು ವೆರಿ ಸುಪ್ರೀಂ ಅಂತ ತಿಳಿಯೋದಲ್ಲ, ಸೃಷ್ಟಿ ಸ್ಥಿತಿ ಲಯಗಳ ಕರ್ತೃ ನಾನೇ ಅಂತ ತಿಳಿಬೇಕು ಅಂತ. ಆಯ್ತು, ಸೃಷ್ಟಿ ಸ್ಥಿತಿ ಲಯಗಳ ಕರ್ತೃ ನಾನೇ ಅಂತ ತಿಳಿಯೋಣ. ಅದಕ್ಕೆ ಈ ಹಗಲು ರಾತ್ರಿಗಳ ವಿಷಯ ಯಾಕೆ ಅಂತಂದ್ರೆ ಅದನ್ನೇ ಹೇಳ್ತಾ ಇದ್ದಾರೆ. ಯಾವ ಜನರು, ಇಲ್ಲಿ ಸಹಸ್ರ ಯುಗ ಪರ್ಯಂತಂ ಅಂತ ಇದೆ. ಇಲ್ಲಿ ಸಹಸ್ರ ಶಬ್ದ ಅಂದರೆ 1000 ಅಂತ ಅರ್ಥ ಅಲ್ಲ, ಬಹಳ ಅಂತ ಅರ್ಥ. ಯಾವ ಜನರು ಬಹಳ ಯುಗಗಳ ಪರ್ಯಂತವಾಗಿ ಪರಮಾತ್ಮನ ಹಗಲು ಇದೆ, ನಮ್ಮಷ್ಟೇ ಬರೀ 12 ತಾಸು ಹಗಲು 12 ತಾಸು ರಾತ್ರಿ ಅಂತಷ್ಟೇ ಅಲ್ಲ. ನಮಗೆ ಮೊದಲು ಬೇಸಿಗೆಯಲ್ಲಿ ಜಾಸ್ತಿ ಕಡಿಮೆ ಆಗತ್ತೆ, ಸರಿನಾ? ಹೇಗೆ ಮಾನವನಿಗೆ 24 ತಾಸು ಗಂಟೆಗಳು ದಿನಕ್ಕೆ ಹೇಗಿದೆಯೋ ಹಾಗೆ ಅವನಿಗೂ 24 ತಾಸು ಗಂಟೆ. ಹಾಗಲ್ಲ, ಬಹು ಯುಗ ಪರ್ಯಂತವಾಗಿ ಪರಬ್ರಹ್ಮ ಅಂದ್ರೆ ಚತುರ್ಮುಖ ಅಲ್ಲ, ನಾರಾಯಣ
ಪರಬ್ರಹ್ಮನ ಹಗಲು ಇದೆ. ಎಷ್ಟು ಬಹುಯುಗ ಪರ್ಯಂತಗಳು ಅವನಿಗೆ ಹಗಲಿದೆನೋ ಅದೇ ರೀತಿ ಬಹುಯುಗ ಪರ್ಯಂತವಾಗಿ ರಾತ್ರಿಯೂ ಇದೆ ಅಂತ ಯಾರು ತಿಳಿತಾರೋ ಅವರು ನಿಜವಾಗಿ ಹಗಲು ರಾತ್ರಿಗಳನ್ನು ತಿಳಿದವರು ಅಂತ ಅರ್ಥ. ನೋಡಿ, ಬಹುಯುಗ ಪರ್ಯಂತವಾಗಿ ಪರಬ್ರಹ್ಮನ ಹಗಲು ಇದೆ ಅಂತ ಯಾರು ತಿಳಿತಾರೋ, ಬಹುಯುಗ ಪರ್ಯಂತವಾಗಿ ಪರಬ್ರಹ್ಮನ ರಾತ್ರಿ ಕಾಲ ಇದೆ ಅಂತ ಯಾರು ತಿಳಿತಾರೋ, ಅದಕ್ಕೆ ಇಷ್ಟು ಸಮಯ ಅಂತ ಇಲ್ಲ, ಬಹುಯುಗ ಪರ್ಯಂತವಾಗಿ ಅಂತ ಯಾರು ಪರಬ್ರಹ್ಮನನ್ನ ಹಗಲು ರಾತ್ರಿಗಳು ಇದೆ ಅವನಿಗೆ ಅಂತ ತಿಳಿತಾರೋ ಅಂಥವರು ತೇಹೋ ರಾತ್ರವಿದೋ ಜನಾಹ ತೇ ಅಹಹ ರಾತ್ರವಿದಃ ಅಹೋ ರಾತ್ರವಿದಃ ಜನಾಹ ತೇ ಜನಾಹ ಅಹೋ ರಾತ್ರವಿದಃ ಅಂತಹ ಜನರು ರಾತ್ರಿ ಹಗಲನ್ನ ತಿಳಿದವರು ನಿಜವಾಗಿ ಅಂತ ಅರ್ಥ. ಇದು ಯಾಕೆ ಅಂತಂದ್ರೆ ಮುಂದಿನ ಶ್ಲೋಕದಲ್ಲಿ ಇದರ ವರ್ಣನೆ ಇದೆ. ಅಹೋರಾತ್ರಿಗಳ ಬಂದಿದ್ದು ಯಾಕೆ ಅಂತ ಸದ್ಯಕ್ಕೆ ಇದರ ಅರ್ಥವನ್ನ ಹೇಳೋಣ. ಇದರಲ್ಲಿ ಯೇ ಜನಾಹ ಅಂತ ಬರ್ಕೊಳ್ಳಿ. ಯೇ ಜನಾಹ ಇದನ್ನು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಇದರಲ್ಲಿ ಇಲ್ಲ. ಜನಾಹ ಅನ್ನೋದು ಮಾತ್ರ ಇದೆ, ಯೇ ಅನ್ನೋದು ಇಲ್ಲ. ಯೇ ಜನಾಹ ಯಾವ ಜನರು, ಯೇ ಜನಾಹ ಯಾವ ಜನರು ಸಹಸ್ರಯುಗ ಪರ್ಯಂತಂ ಸಹಸ್ರಯುಗ ಪರ್ಯಂತಂ ಬಹುಯುಗ ಪರ್ಯಂತವಾಗಿ ಬಹುಯುಗ ಪರ್ಯಂತವಾಗಿ ಬ್ರಹ್ಮಣಃ ಪರಬ್ರಹ್ಮನ ಬ್ರಹ್ಮಣಃ ಪರಬ್ರಹ್ಮನ ಅರ್ಹಯತ್ ಅರ್ಹಯತ್ ಹಗಲು ಇರುವುದೆಂದು ಹಗಲು ಇರುವುದೆಂದು ಹಗಲು ಇರುವುದೆಂದು ಹಗಲು ಇರುವುದೆಂದು ವಿದುಹು ತಿಳಿಯುವರೋ ವಿದುಹು ತಿಳಿಯುವರೋ ತಥೈವ ಇದನ್ನು ಶ್ಲೋಕದಲ್ಲಿ ಇಲ್ಲ, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ತಥೈವ ಹಾಗೆಯೇ, ತಥೈವ ಹಾಗೆಯೇ ಯುಗ ಸಹಸ್ರಾಂತಾಂ ಯುಗ ಸಹಸ್ರಾಂತಾಂ ಬಹುಯುಗ ಪರ್ಯಂತವಾಗಿ ಬಹುಯುಗ ಪರ್ಯಂತವಾಗಿ ರಾತ್ರಿಂ ಪರಬ್ರಹ್ಮನ ರಾತ್ರಿಕಾಲವು ಇದೆಯೆಂದು ತಿಳಿಯುವರೋ ಪರಬ್ರಹ್ಮನ ರಾತ್ರಿಕಾಲವು ಇದೆಯೆಂದು ತಿಳಿಯುವರೋ ತೇ ಜನಾಃ ಅಂಥವರೇ ತೇ ಜನಾಃ ಅಂಥವರೇ ಅಹೋರಾತ್ರವಿದಃ ಅಹೋರಾತ್ರವಿದಃ ಹಗಲು ರಾತ್ರಿಗಳನ್ನು ತಿಳಿದವರು ಅಹೋರಾತ್ರವಿದಃ ಹಗಲು ರಾತ್ರಿಗಳನ್ನ ತಿಳಿದವರು ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ಹಾ, ಒಂದು ಸಣ್ಣ ಕ್ಲಾರಿಫಿಕೇಶನ್. ಇದರಲ್ಲಿ ಹಗಲು ರಾತ್ರಿ ಅಂದ್ರೆ ಒಂದು ಮನ್ವಂತರ ಅಂತ ಅನ್ಕೋಬೇಕು. ಏನು ವೈವಸ್ವದ ಮನ್ವಂತರ, ಬ್ರಹ್ಮನ್ನ ಸೆಂಟರ್ ಅಂತ ಇಟ್ಕೊಂಡ್ರೆ ಹಗಲು ರಾತ್ರಿ ಈಸ್ ಈಕ್ವಲ್ ಟು ಒನ್, ಅಟ್ ಲೀಸ್ಟ್ ಒನ್ ಮನ್ವಂತರ.
ಹಾ ಸೊ ಈ ಸಾತ್ವಿಕ ಜೀವಗಳು ಬ್ರಹ್ಮಲೋಕಕ್ಕೆ ಹೋಗತ್ವೆ. ಹಾ ಆವಾಗ ಅಲ್ಲಿ ಕೂತ್ಕೊಂಡ ಜಪ ತಪ ಮಾಡ್ತಾ ಇರ್ತಾರೆ. ಹಾ ಮನ್ಮಂತ್ರ ಮುಗದ ಮೇಲೆ ಈಗ ನಮ್ ಚತುರ್ಮುಖ ಅವ್ರಿಗೆ ಪ್ರಮೋಷನ್ ಸಿಕ್ಕತ್ತೆ. ಅವ್ರ ಮೋಕ್ಷಕ್ಕೆ ಹೋಗ್ತಾರೆ. ಅವ್ರ ಜೊತೆಗೆ ನಮ್ಮನ್ನಲ್ಲ, ಯಾರು ಸಾತ್ವಿಕರು ಅಲ್ಲಿ ಕ್ವಾಲಿಫೈ ಆಗಿರ್ತಾರೋ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ವಾಯುದೇವರು ಬ್ರಹ್ಮ ಆಗ್ತಾರೆ. ಹ್ಮ್ ಇದು ಸರಿಗಿದ ಅಥವಾ ಅಲ್ಲಿ ಏನೋ ಡಿಫೆಕ್ಟ್ ಇದೋ? ಅಂದ್ರೆ ಇದು ನೋಡಿ, ಆ ಒಂದು ಮನ್ವಂತರ ಆದ್ರೆ ಏನಾಗತ್ತೆ ಅಂದ್ರಿ? ಒಂದು ಒಂದು ಹಗಲ ಒಂದು ರಾತ್ರಿ ಮಂತ್ರ ಆಗತ್ತೆ. ಆದ್ಮೇಲೆ ಆವಾಗ ಈಗಿರೋ ಚತುರ್ಮುಖ ಬ್ರಹ್ಮಂದು ಅವ್ರದ್ದು 100 ವರ್ಷ ಆಯ್ತು. ಅವರು ಆಮೇಲೆ ಅಲ್ಲಿಂದ ಅದೆಂತ ಅಲ್ಲ ಗಿರಿಜಾ ಸರಿ ನದಿ ಸರಿ, ಸ್ನಾನ ಅದು ಸರಿ, ಮಾಡಿ ಅದು ಸರಿ. ಅವರು ಹಾ ಅವ್ರು ತುಂಬಾ ಭಕ್ತರೇ. ಅವ್ರಿಗೆ ಹ್ಮ್ ಹ್ಮ್ ಮೋಕ್ಷಕ್ಕೆ ಹೋಗೋ ಕ್ವಾಲಿಫಿಕೇಶನ್ ಇದೆ. ಕೆಲಸ ಕೊಟ್ಟು ಹಚ್ಚಿದಾನ್ ದೇವರಷ್ಟೇ. ಸೊ ಹ್ಮ್ ಇದು ಮುಗಿದಾದ್ಮೇಲೆ ಯಾರು ಕ್ವಾಲಿಫೈ ಆಗಿ ಅವರು ಬ್ರಹ್ಮಲೋಕದಲ್ಲಿ ಅದ್ನ ಏನಂತಾರೆ ಸುಷುಪ್ತಿನ ಕೂತಿರ್ತಾರೋ ಹ್ಮ್ ಅವ್ರನ್ನ ಸಿಬ್ಬಂದಿನ, ಹೆಚ್ಚು ಜನಗಳಿರಲ್ಲ, ಎಷ್ಟು ಜನ ಇರ್ತಾರೋ ಅಷ್ಟು ಜನ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಹ್ಮ್ ಅವ್ರವ್ರದ್ದು ಸ್ವಭಾವ ಆಮೇಲೆ ಯೋಗ್ಯತೆ ಪ್ರಕಾರ ಅವ್ರವ್ರದ್ದು ಮೋಕ್ಷ ಅನುಭವಿಸ್ತಾರೆ. ಹ್ಮ್ 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 ಅದಾದ್ಮೇಲೆ ಈಗ ವಾಯುದೇವರು ಇರೋರು ಅವರು ಬ್ರಹ್ಮ ಪದವಿಗೆ ಬರ್ತಾರೆ. ಹೌದು ನೆಕ್ಸ್ಟ್ ಮನ್ಮಂತ್ರದಲ್ಲಿ, ಈ ಮನ್ಮಂತ್ರ ಹೌದು ಇವಾಗ ವೈವಸ್ವತ ಮನ್ಮಂತ್ರ, ಈಗ ಚತುರ್ಮಗ ಯಾರಿದಾರೋ ಆ ಪದವಿ ಅವ್ರಿಗೆ ಬರುತ್ತೆ. ಸೊ ಹೌದು ಹೌದು ಒಟ್ನಲ್ಲಿ ಇದಕ್ಕೂ ಪ್ರೀವಿಯಸ್ ಪದ್ಯಕ್ಕೂ ಕನೆಕ್ಷನ್ ಹೇಳ್ತಾ ಇರೋದು ತಿಳ್ಕೊತಾ ಇದ್ದೀನಿ ನಾನು. ಅಂದ್ರೆ ಹ್ಮ್ ಅವರು ಪರ್ಮನೆಂಟ್ಲಿ ಅದು ಬ್ರಹ್ಮಲೋಕದಲ್ಲಿ ಕೂತಿರಲ್ಲ, ಅಲ್ಲಿಂದ ಹ್ಮ್ ನೆಕ್ಸ್ಟ್ ಪ್ರಮೋಷನ್ ಇದೆ, ಆಮೇಲೆ ವಾಪಸ್ ಹುಟ್ಟಲ್ಲ. ಹೌದು 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 ಹೌದು. ಅಷ್ಟೇ. ಧನ್ಯವಾದ. ಆಚಾರ್ಯ, ಇನ್ನೊಂದು ಕೇಳ್ಪಟ್ಟಿದ್ದೆ. ಹ 4 ಯುಗ ಸೇರಿದ್ರೆ ಒಂದು ಮಹಾಯುಗ. ಹೌದು 71 ಮಹಾಯುಗ ಸೇರಿದ್ರೆ 1 ಮನ್ವಂತರ. ಹ್ಮ್ 14 ಮನ್ವಂತರ ಅಂದ್ರೆ 1 ರಾತ್ರಿ ಅಥವಾ 1 ಹಗಲು. 14 ಮನ್ವಂತರಕ್ಕೆ 1 ಹಗಲು, 14 ಮನ್ವಂತರಕ್ಕೆ 1 ರಾತ್ರಿ ಅಂತ. ಅಂದ್ರೆ ಭಗವಂತನಿಗೆ ಒಟ್ಟು 28 ಮನ್ವಂತರ ಆದ್ರೆ 1 ದಿವಸ ಭಗವಂತನಿಗೆ ಅಂತ. ಅದು ಹೌದಾ? ಪರಮಾತ್ಮನಿಗೆ ಅಲ್ಲ, ಅದು ನಿಜವಾಗ್ಲೂ ನೋಡಬೇಕು ಅಂತಂದ್ರೆ ಬ್ರಹ್ಮದೇವರಿಗೆ. ಅದು ಬ್ರಹ್ಮದೇವರಿಗೆ. ಅವರು ಅದಕ್ಕೆ ಒಂದು ಮನ್ವಂತರ ಆದ ತಕ್ಷಣ ಅವ್ರು ಹೋಗೋರಲ್ಲ. ಈಗ ನಾವು ಈಗ ಪರಬ್ರಹ್ಮನಿಗೆ. ಆ ಸಂಕಲ್ಪ ಏನ್ ಮಾಡ್ತೇವೆ ಹೇಳಿ? ಮೊಟ್ಟ ಮೊದಲಿಗೆ ಶುಭೆ ಶೋಭನೆ ಮತ್ತೆ ಆದ್ಯ ಬ್ರಹ್ಮಣ್ಯ ಪರಾದರೆ ಶ್ರೀ ಅದೇ ಹೇತುವರ ಅದೇ ಅದೇನ್ ಅರ್ಥ? ಒಂದ್ ನಿಮಿಷ ಆಯ್ತು. ಶುಭೆ ಶೋಭನೆ ಮೂರ್ತಿ ಮುಂದೇನು? ವೈವಸ್ವತ ಆದ್ಯ ಬ್ರಹ್ಮಣ ಹಾ ಅಂದ್ರೆ ನೋಡ್ರಿ, ಬ್ರಹ್ಮನಿಗೆ. ಆದ್ಯ ಬ್ರಹ್ಮಣ. ಅನೇಕ ಜನ ಬ್ರಹ್ಮರು ಬಂದಿಲ್ಲ ಇನ್ನ, ಮೊದಲನೇ ಬ್ರಹ್ಮನೇ ಇದ್ದಾನೆ. ಆಮೇಲೆ ನೆಕ್ಸ್ಟ್ ಏನು? ಆದ್ಯ ಬ್ರಹ್ಮಣ, ದ್ವಿತೀಯ ಪರಾರ್ಧೆ. ಆ ದ್ವಿತೀಯ 2 ಪರಾರ್ಧೆ ಅಪರಾರ್ಧಗಳು. ಅದರಲ್ಲಿ ಅರ್ಧ ಭಾಗ. ಉತ್ತರಾರ್ಧ ಅಪರಾರ್ಧ ಅಂತ 2. ಅಪರಾರ್ಧ. ಈಗ ಜಸ್ಟ್ 50 ದಾಟಿದೆ ಅಷ್ಟೇ ಬ್ರಹ್ಮದೇವರಿಗೆ. ಪೂರ್ವಾರ್ಧ ದಾಟಿ ಉತ್ತರಾರ್ಧಕ್ಕೆ ಶುರು ಆಗಿದೆ. ಜಸ್ಟ್ 50 ಆದ್ರೆ ಟೀನೇಜ್ ಇದ್ದಾಗೆ ಇದ್ದಾರೆ. ನಮ್ಗೆ ಈ ಎಲ್ಲ ಸೀರಿಯಲ್ ಅಲ್ಲಿ ಓಹೋ ಬಿಳಿ ಹೋ ಹೋ. ಗಡ್ಡ, ವಯಸ್ಸಾದ ಮುಪ್ಪು ಮುಖ ತೋರಿಸ್ಬಿಟ್ಟಿದ್ದಾರೆ. ಹಂಗಿಲ್ಲ ಅವರು. ಹಾಗಾದ್ರೆ ಇದ್ರ 32 ಮುಂದಿನ ಲಕ್ಷಣಗಳಿಂದ ಕೂಡಿರ್ತಾರ ಅವರು. ಹೌದು ಹೌದು. ಇದರ ಮುಂದಿನ ಕ್ಯಾಲ್ಕುಲೇಷನ್ ಹಾ ಒಂದು ಅಂದ್ರೆ ಈ ತರದ 1 ದಿನ ಅಂತಂದ್ರೆ ಪರಬ್ರಹ್ಮನ 100 ವರ್ಷ, ಹಾ ಭಗವಂತನಿಗೆ 1 ಹಗಲು. ಹೌದು. ಇದು ಯಾರೋ ಕ್ಯಾಲ್ಕುಲೇಷನ್ ಹೇಳಿದ್ದು, ನಾವು ಬರ್ಕೊಂಡಿರೋದು ಅಷ್ಟೇನೆ. ಇದ್ರ ಬಗ್ಗೆ ನನಗೂ ಇರೋದು ಹೇಳಿದ್ದೇನೆ ಆಚಾರ್ಯ. ಹೌದು ಹೌದು ಹೌದು. ಹೀಗೆ ಬಂದಾಗ ನಾನು ಕೇಳಿದೆ, ಹಾಗಾದ್ರೆ ಕಲಿಯುಗ ಎಷ್ಟಾಗಿದೆ, ಕಲಿಯುಗ ಎಷ್ಟಿದೆ ಅಂತ. 4,32,000 ವರ್ಷ ಇದೆಯಂತೆ ಕಲಿಯುಗ. ಅಲ್ಲ ಇದು ಈಗಿನ ಮೊದಲನೇ ಚರಣ ಕ್ಯಾಲ್ಕುಲೇಷನ್ ನಡೀತಾ ಹೇಳಿ ಇದೆ. ಆಚಾರ್ಯ. ಈಗಿನ ಮೊದಲನೇ ಚರಣ ನಡೀತಾ ಇದೆ ಕಲಿಯುಗದಲ್ಲಿ. ಹೌದು, ಒಂದು ಯುಗದಲ್ಲಿ ಇವಾಗಲೇ 4 ಈ ತರ. ಚರಣಗಳು, ಅದರಲ್ಲಿ ಈಗ ಮೊದಲನೇ ಚರಣ ನಡೀತಾ ಇದೆ. ಪ್ರಥಮ ಪಾದೆ. ಕಲಿಯುಗೆ ಪ್ರಥಮ ಪಾದೆ. ಈಗ ಹೇಳ್ತೀವಿ. ಹಾಹಾಕಾರ, ಅತ್ಯಾಚಾರಗಳು, ಅನ್ಯಾಯಗಳು, ಅಧಾರ್ಮಿಕರು, ನಮ್ಮವರೇ ನಮಗೆ ಇನ್ನೇನ್ ಮೋಸ ಹೆದರಿಕೆ? ಮಾಡುವವರು, ಒಡ ಹುಟ್ಟಿದವರೇ ಕೈ ಖಂಡಿತ. ಕೊಡುವವರು, ಎಲ್ಲ ಅಟ್ಟಹಾಸ ಇದೆ ಮುಂದೆ. ಅಯ್ಯೋಯ್ಯೋ. ಓ ರಾಮ ರಾಮ. ಹೆದರಿಕೆ ಆಗತ್ತೆ. ಯಾರು ನಂಬೋದು, ಯಾರು ಬಿಡೋದು? ಅದಕ್ಕೆ ಈಗ ಹಗಲು ರಾತ್ರಿಗಳು ಯಾಕೆ ಬಂತು ಅಂತ ಆದ್ರೆ,
ಈ ಮುಂದೆ ಹೇಳ್ತಾ ಇದ್ದಾನೆ ಕೃಷ್ಣ, ಅವ್ಯಕ್ತಾವ್ಯಕ್ತಯ ಸರ್ವಾಃ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ನೋಡಿ, ಈ ಹಗಲು ರಾತ್ರಿಗಳು ಬಂದಿದ್ದು ಯಾಕೆ ಅಂತಂದ್ರೆ, ಪರಮಾತ್ಮನ ಹಗಲು ಕಾಲ ಅಂತಂದ್ರೆ ಸೃಷ್ಟಿ ಮಾಡುವ ಕಾಲ ಅಂತ ಅರ್ಥ. ರಾತ್ರಿ ಕಾಲ ಅಂತಂದ್ರೆ ಪ್ರಳಯ ಮಾಡುವಂತಹ ಕಾಲ. ಅಂದ್ರೆ ಪ್ರಳಯ ಆಗಿ ಎಲ್ಲರೂ ಕೂಡ ಆ ಪರಮಾತ್ಮನ ಉದರದಲ್ಲಿ ನಾವು ಇರ್ತೇವೆ. ಅದರಿಂದ ಅಂದ್ರೆ ಆ ಪ್ರಳಯ ಕಾಲ ಮತ್ತೆ ಆ ಸೃಷ್ಟಿಕಾಲ ಅವೆರಡರ ಮಧ್ಯದಲ್ಲಿ ಸ್ಥಿತಿಕಾಲ ಇರುವಂಥದ್ದು. ನೋಡಿ, ಎಲ್ಲವೂ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ ನೋಡಿ, ಇನ್ನು ಎಷ್ಟು ಜೀವರಾಶಿಗಳಿವೆ, ಇನ್ನೂ ಎಷ್ಟುದಿದೆ, ಅದು ಇನ್ನು ಪರಮಾತ್ಮ ಸೃಷ್ಟಿ ಮಾಡುವವನಿದ್ದಾನೆ. ಬರೀ ಎಷ್ಟು ಗೊತ್ತಿದ್ದು ಬರೀ 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತೇವೆ. ಈ ಹೊಸದಾಗಿ ಯಾಕೆ ಹುಟ್ಕೊಂಡಿರಬಾರ್ದು? ಪರಮಾತ್ಮನ ವಿಶೇಷ ಅದ್ಭುತವಾದ ಚಿಂತನೆ ಅಂತಂದ ಮೇಲೆ ನಮಗೆ ಗೊತ್ತಿಲ್ಲದೆ ಇರೋದು ಯಾಕೆ ಇರಬಾರದು? ಅಷ್ಟೇ ಜೀವಿಗಳ, ಅಷ್ಟೇ ವೆರೈಟಿ ಇದೆ ಜೀವಿಗಳಲ್ಲಿ, ಇನ್ಯಾಕೆ ಇರಬಾರ್ದು? ಇನ್ನೂ ಪರಮಾತ್ಮ ವಿಶೇಷವಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ, ನಮಗೆ ಗೊತ್ತಿಲ್ಲ. ಅವರಿಗೇನೋ ಹೊಳೆದಿತ್ತೋ ಏನೋ ದಾಸರಿಗೆ, ಅದನ್ನು ಬರೆದಿರಬಹುದು. ಆದರೆ ಅಷ್ಟೇ ಅಂತ ಹೇಳಿ ಹೇಗೆ ಹೇಳ್ತೀರಿ? ಸೃಷ್ಟಿಕಾಲ ಅಂತಂದ್ರೆ ಅವನು ಎಲ್ಲೆಲ್ಲಿ ಶುರು ಮಾಡಿದ್ದನೋ, ಯಾವಾಗಿಂದ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದ್ದನೋ, ಇನ್ನೂ ಸೃಷ್ಟಿ ಆಗ್ತಾನೇ ಇದೆ. ಇದು ಸೃಷ್ಟಿಕಾಲವೇನೆ. ಪ್ರಳಯ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಮಧ್ಯದಲ್ಲಿ ಇರ್ತದೆ, ಸ್ಥಿತಿಯೂ ನಡೀತಾ ಇದೆ. ಈಗ ಅದು ಹೇಗೆ ಅಂತಂದ್ರೆ, ಈ ಒಂಥರ ಈಗ ದಶೆಗಳಿದ್ದ ಹಾಗೆ, ಶುಕ್ರ ದಶೆ, ಶನಿ ದಶೆ. ಶನಿ ದಶೆ ಅಂದ್ರೆ 7.5. ಈಗ ಮುಂದಿನ ರಾಶಿಗೆ ಹೋದಾಗ ಹಿಂದಿನ ರಾಶಿಯಲ್ಲೂ ಇರ್ತಾನೆ ಅವನು. ಹಿಂದಿನ ರಾಶಿ 1-2 ವರ್ಷ ಇರ್ತಾನೆ, ಮುಂದಿನ ರಾಶಿಗೂ ಶುರು ಆಗಿರುತ್ತದೆ. ಬರೀ ಒಂದೇ ರಾಶಿಯಲ್ಲಿಯೇ 7.5 ವರ್ಷ ಇರ್ತಾನೆ. ಬೇರೆ ಯಾವ ರಾಶಿಯಲ್ಲೂ ಶನಿ ಇರೋದಿಲ್ಲ ಅಂತ ಇಲ್ವೇ ಇಲ್ಲ, ಹೌದಾ? ಹಾಗೆ ಇನ್ನ ಕೆಲವರಿಗೆ ಆ ಶನಿ ದಶೆ ಬಿಡ್ತಾ ಇರ್ತದೆ, ಇನ್ನು ಕೆಲವರಿಗೆ ಶುರು ಆಗ್ತಾ ಇರ್ತದೆ. ಹಂಗೆ ಯಾವ ಒಂದು ಈಗ ಪದಾರ್ಥಗಳನ್ನ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೋ ಅವುಗಳ ಈಗ ಸ್ಥಿತಿ ನಡೀತಾ ಇದೆ. ಯಾವುಗಳನ್ನ ಇನ್ನ ಸೃಷ್ಟಿ ಮಾಡ್ತಾ ಇದ್ದಾನೋ ಅವುಗಳ ಸೃಷ್ಟಿಕಾಲ ಈಗ ಶುರು ಆಗಿದೆ. ಪರಮಾತ್ಮ ಅವುಗಳ ಸೃಷ್ಟಿಕಾಲ ಈಗ ಶುರು ಆಗಿದೆ. ಸೃಷ್ಟಿ ಮಾಡಿದಂತಹ ಪದಾರ್ಥಗಳನ್ನ ಪರಮಾತ್ಮ ಈಗ ಸ್ಥಿತಿಕಾಲದಲ್ಲಿ ಇವೆ. ಆ ಎಲ್ಲ ಪದಾರ್ಥಗಳು ನಮ್ಮನ್ನ ಹಿಡಿದು ಸೃಷ್ಟಿ ಆಗ್ಬೇಕಿರುವಂತಹ ಪದಾರ್ಥಗಳು ಸೃಷ್ಟಿ ಆಗ್ತಾ ಇವೆ, ನಾಶವೂ ಹೊಂದುತ್ತಾ ಇದೆ. ಬಹಳ ವರ್ಷದಿಂದ ಸೃಷ್ಟವಾಗಿರುವಂತಹ ಪದಾರ್ಥಗಳು ನಾಶವೂ ಹೊಂದುತ್ತಾ ಇದೆ. ಆದರೆ ಸಂಪೂರ್ಣವಾಗಿ ಎಲ್ಲವೂ ನಾಶ ಅಂತಂದ್ರೆ ಯಾವ ಪದಾರ್ಥಗಳ ಜ್ಞಾನವೂ ಯಾರಿಗೂ ಕೂಡ ಇರೋದಿಲ್ಲ. ಅದು ನಿಜವಾದ ಪ್ರಳಯ. ಯಾವ ಪದಾರ್ಥಗಳ ಜ್ಞಾನವೂ, ಅದರ ಹುಟ್ಟು, ಅದರ ಸ್ಥಿತಿಯ ಜ್ಞಾನ, ಅದರ ಧ್ವಂಸವಾದ ಜ್ಞಾನ ಯಾರಿಗೂ ಇರೋದಿಲ್ವೋ, ಎಲ್ಲರೂ ಮೂರ್ಛಾವಸ್ಥೆಯಲ್ಲಿ ಇರ್ತಾರೋ ಅದು ಪ್ರಳಯ. ಅದನ್ನ ರಾತ್ರಿ ಅಂತ ಕರೆದಿದ್ದಾರೆ. ಅದಕ್ಕೆ ಇಲ್ಲಿ ಅವ್ಯಕ್ತಾವ್ಯಕ್ತಯ ಸರ್ವ ಪ್ರಭವಂತ್ಯ ಅಹರಾಗಮೆ. ಏನು ಪರಮಾತ್ಮನ ಹಗಲು ಕಾಲ ಬಂದಾಗ ಅವ್ಯಕ್ತನಾದ ಪರಮಾತ್ಮನಿಂದಾಗಿ, ಯಾರಿಂದೂ ವ್ಯಕ್ತನಲ್ಲ ಅವನು, ಅವ್ಯಕ್ತನಾದ ಪರಮಾತ್ಮನಿಂದಾಗಿ ಎಲ್ಲ ಪದಾರ್ಥಗಳು ಉತ್ಪನ್ನವಾಗ್ತವೆ. ಸರ್ವಾಹ ವ್ಯಕ್ತಯ, ಎಲ್ಲ ಪದಾರ್ಥಗಳು ಕಾರ್ಯರೂಪಕ್ಕೆ ಬರ್ತವೆ, ಉತ್ಪನ್ನವಾಗ್ತವೆ. ರಾತ್ರಿಯಾಗಮೆ, ರಾತ್ರಿ ಕಾಲ ಬಂದಾಗ ಆ ಅವ್ಯಕ್ತ ನಾಮಕನಾದ ಪರಮಾತ್ಮನಿಂದಲೇನೆ
ಎಲ್ಲವೂ ಕೂಡ ಲಯವನ್ನು ಹೊಂದುತ್ತವೆ. ಅಂದರೆ ಅರ್ಥ ಏನು? ಪರಮಾತ್ಮನಿಂದಲೇ ಸೃಷ್ಟಿ, ಪರಮಾತ್ಮನಿಂದಲೇ ಲಯ ಅಂದ ಮೇಲೆ ಮಧ್ಯದಲ್ಲಿರೋದು ಅವನೇ ಮಾಡ್ತಾನೆ. ಅದು ಅರ್ಥಾತ್ ಲಭ್ಯ. ಅದು ಅದನ್ನ ಸ್ಪೆಷಲ್ ಆಗಿ ಹೇಳೋದು ಬೇಕಾಗಿಲ್ಲ. ಹೌದಾ? ಹುಟ್ಟು ಸಾವಿಗೆ ಅವನೇ ಕಾರಣ ಅಂದ ಮೇಲೆ ನಮ್ಮನ್ನ ಪೋಷಣೆ ಮಾಡುವಂತವನು ಅವನೇ. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದವನು ಭಗವಂತ ಅಂತ ಯಾರು ತಿಳಿದಿರುತ್ತಾರೋ ಅವರು ನಿಜವಾಗಿ ಹಗಲು ರಾತ್ರಿಗಳನ್ನು ತಿಳಿದಿರುತ್ತಾರೆ. ಅಂದ್ರೇನು? ಹಗಲು ರಾತ್ರಿಗಳನ್ನು ತಿಳಿದಿರ್ತಾರೆ ಅಂದ್ರೇನು? ಸೃಷ್ಟಿ ಸ್ಥಿತಿ ಲಯಗಳಿಗೆ ಪರಮಾತ್ಮನೇ ಕಾರಣ ಅಂತ ತಿಳಿದಿರ್ತಾರೆ ಅಂತ ಅರ್ಥ. ಅರ್ಥ ನೋಡಿ. ಅಹರಾಗಮೆ, ಅಹರಾಗಮೆ ಪರಮಾತ್ಮನ ಹಗಲು ಕಾಲ ಬಂದಾಗ, ಪರಮಾತ್ಮನ ಹಗಲು ಕಾಲ ಬಂದಾಗ ಅವ್ಯಕ್ತಾತ್, ಅವ್ಯಕ್ತನಾದ ಆ ಭಗವಂತನಿಂದ, ಅವ್ಯಕ್ತನಾದ ಆ ಭಗವಂತನಿಂದ ಸರ್ವಾಹ ಎಲ್ಲ ಕಾರ್ಯ ಪದಾರ್ಥಗಳು, ಸರ್ವಾಹ ಎಲ್ಲ ಕಾರ್ಯ ಪದಾರ್ಥಗಳು ವ್ಯಕ್ತಯ ಉತ್ಪನ್ನವಾಗುತ್ತವೆ, ವ್ಯಕ್ತಯ ಉತ್ಪನ್ನವಾಗುತ್ತವೆ. ರಾತ್ರಿಯಾಗಮೆ, ರಾತ್ರಿಕಾಲ ಒದಗಿದಾಗ, ಅರ್ಥಾತ್ ಪ್ರಳಯ ಕಾಲ. ಅಹರಾಗಮೆ ಅಂದ್ರೆ ಸೃಷ್ಟಿಕಾಲ ಅಂತ ಅರ್ಥ. ರಾತ್ರಿಯಾಗಮೆ ರಾತ್ರಿಕಾಲ ಒದಗಿದಾಗ, ಬಂದಾಗ ತತ್ರೈವ, ತತ್ರೈವ ಅವ್ಯಕ್ತ ಸಂಜ್ಞಕೆ, ಎರಡು ಒಟ್ಟಿಗೆ ಬರ್ಕೊಳ್ಳಿ. ತತ್ರೈವ ಅವ್ಯಕ್ತ ಸಂಜ್ಞಕೆ. ಕ್ಷಮಿಸಿ, ನಾನು ಹಿಂದೆ ಅಹರಾಗಮೆ ಅಂತ ಹೇಳಿದೆ. ಪರಮಾತ್ಮನ ಹಗಲು ಕಾಲ ಬಂದಾಗ ಅವ್ಯಕ್ತಾತು, ಅವ್ಯಕ್ತನಾದ ಪರಮಾತ್ಮನಿಂದ ಸರ್ವಾಹ ವ್ಯಕ್ತಯ ಕಾರ್ಯ ಪದಾರ್ಥಗಳು. ವ್ಯಕ್ತಯ ಅಂದ್ರೆ ಸ್ವಲ್ಪ ತಪ್ಪು ಹೇಳಿದೆ. ಸರ್ವಾಹ ವ್ಯಕ್ತಯ ಅಂತ ಬರ್ಕೊಳ್ಳಿ. ಸರ್ವಾಹ ವ್ಯಕ್ತಯ, ಈಗ ಕಾರ್ಯ ಪದಾರ್ಥಗಳು ಪ್ರಭವಂತಿ ಉತ್ಪನ್ನವಾಗುತ್ತವೆ. ಅದನ್ನು ಬಿಟ್ಟೆ ನಾನು, ಪ್ರಭವಂತಿ ಅನ್ನೋದು ಬಿಟ್ಟೆ. ಪ್ರಭವಂತಿ ಉತ್ಪನ್ನವಾಗುತ್ತವೆ. ರಾತ್ರಿಯಾಗಮೆ ರಾತ್ರಿಕಾಲ ಒದಗಿದಾಗ ತತ್ರೈವ ಅವ್ಯಕ್ತ ಸಂಜ್ಞಕೆ, ತತ್ರೈವ ಅವ್ಯಕ್ತ ಸಂಜ್ಞಕೆ ಅವ್ಯಕ್ತ ನೆನೆಸುವ ಆ ಪರಮಾತ್ಮನಿಂದಲೇ, ಅವ್ಯಕ್ತ ನೆನೆಸುವ ಆ ಪರಮಾತ್ಮನಿಂದಲೇ, ಪರಮಾತ್ಮನಲ್ಲೇ, ಪರಮಾತ್ಮನಿಂದಲೇ ಅಲ್ಲ, ಪರಮಾತ್ಮನಲ್ಲೇ ಪ್ರಲೀಯಂತೆ ಎಲ್ಲವೂ ಲಯ ಹೊಂದುತ್ತವೆ, ಎಲ್ಲವೂ ಲಯ ಹೊಂದುತ್ತವೆ. ಪ್ರಶ್ನೆ ಇದ್ರೆ ಕೇಳಿ. ಸ್ವಲ್ಪ ಬೇರೆ ತರ ಪ್ರಶ್ನೆ. ಈಗ ಯಾರು ಮೋಕ್ಷ ಹೊಂದುತ್ತಾರೋ ಅವರು ಪ್ರಳಯದ ಕಾಲದಲ್ಲಿ ಏನಾಗ್ತಾರೆ? ಅವರಿಗೆ ಯಾವ ಮೋಕ್ಷಾವಸ್ಥೆಯೂ ಇಲ್ಲ. ಅವ್ರು ಸದಾ ಕಾಲ ಎಚ್ಚರವಾಗಿಯೇ ಇರ್ತಾರೆ, ಜಾಗೃತ ಅವಸ್ಥೆಯಲ್ಲೇ ಇರ್ತಾರೆ. ಅವ್ರು ಎಲ್ಲವನ್ನು ಕುಳಿತು ಆರಾಮಾಗಿ ಆನಂದ ನೋಡ್ತಾ ಇರ್ತಾರೆ. ಒಳ್ಳೆ ಫಿಲಿಂ, 3D ಫಿಲಿಂ ನೋಡ್ತಾ ಇರ್ತಾರೆ ಅವರು. ಓಕೆ, ಅವ್ರಿಗೆ ಪ್ರಳಯ ಇದು ಎಲ್ಲ ಮ್ಯಾಟರ್ ಆಗಲ್ಲ. ಇಲ್ಲ ಇಲ್ಲ. ಓಕೆ. ಸರಿ, 3D ಫಿಲ್ಮ್ ನೋಡೋಕೆ ಅದೊಂದು ನೋಡಿ, ಮೂರ್ಛಾವಸ್ಥೆ ಅನ್ನುವಂಥದ್ದು ಒಂದು ತರ ಅಜ್ಞಾನದ ಸಂಕೇತವೇನೆ. ಏನು ಗೊತ್ತಿರೋದಿಲ್ಲ. ಅಜ್ಞಾನ ಅಂದ್ರೇನು ಏನು ಗೊತ್ತಿರೋದಿಲ್ಲ. ಮೋಕ್ಷಕ್ಕೆ ಹೋದ ಮೇಲೂ ಏನು ಇಲ್ಲದೆ ಇರೋ ತರ ಆಯ್ತು ಅಂತ ಅದ್ರ ಮೋಕ್ಷ ಅಂತ ಕರಿಬೇಕು. ಸರಿ ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ.
ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ್ವರ.